ಜನವರಿ ತಿಂಗಳು ಮಿಥುನ ರಾಶಿಯವರಿಗೆ ಒಂದು ರೀತಿಯಲ್ಲಿ ಒಳಗಿನ ಹೋರಾಟದ ತಿಂಗಳಾಗಿತ್ತು. ಅನೇಕರು ತಮ್ಮ ಆಲೋಚನೆಗಳಲ್ಲಿ ಹೆಚ್ಚು ಮುಳುಗಿದ್ದರು. ಒಂದೇ ಸಮಯದಲ್ಲಿ ಹಲವಾರು ವಿಚಾರಗಳನ್ನು ಯೋಚಿಸುವ ಸ್ವಭಾವ ಇರುವ ಮಿಥುನ ರಾಶಿಯವರಿಗೆ ಜನವರಿಯಲ್ಲಿ ಮನಸ್ಸಿನ ಚಂಚಲತೆ ಇನ್ನಷ್ಟು ಹೆಚ್ಚಾಗಿತ್ತು. ನಿರ್ಧಾರ ತೆಗೆದುಕೊಳ್ಳುವಾಗ ಗೊಂದಲ, ಕೆಲಸದಲ್ಲಿ ಏಕಾಗ್ರತೆಯ ಕೊರತೆ ಮತ್ತು ಕೆಲವರಿಗೆ ಸಂಬಂಧಗಳಲ್ಲಿ ಸ್ಪಷ್ಟತೆ ಇಲ್ಲದಿರುವ ಅನುಭವ ಕಾಣಿಸಿತು. ಕೆಲವರು ತಮ್ಮ ಶ್ರಮಕ್ಕೆ ತಕ್ಕ ಫಲ ಸಿಗುತ್ತಿಲ್ಲ ಎಂಬ ಭಾವನೆಯಿಂದ ನಿರಾಶರಾಗಿದ್ರು. ಇನ್ನೂ ಕೆಲವರು ತಮ್ಮ ಭವಿಷ್ಯದ ದಿಕ್ಕಿನ ಕುರಿತು ಸಂಶಯದಲ್ಲಿದ್ದರು. ಆದರೆ ಜನವರಿಯು ಒಂದು ಮಹತ್ವದ ಪಾಠವನ್ನು ನೀಡಿತು. ಅದು ತಾಳ್ಮೆ, ಸ್ವಂತ ಶಕ್ತಿಯನ್ನು ಅರಿತುಕೊಳ್ಳುವುದು ಮತ್ತು ಅತಿಯಾದ ಆತುರದಿಂದ ದೂರವಿರುವುದು. ಫೆಬ್ರವರಿ ತಿಂಗಳು ಮಿಥುನ ರಾಶಿಯವರಿಗೆ ಸಂಪೂರ್ಣವಾಗಿ ವಿಭಿನ್ನ ಶಕ್ತಿಯನ್ನು ಹೊತ್ತು ಬರುತ್ತಿದೆ. ಈ ತಿಂಗಳಲ್ಲಿ ನಿಮ್ಮ ಚಿಂತನೆಗಳು ಹೆಚ್ಚು ಸ್ಪಷ್ಟವಾಗುತ್ತವೆ. ನಿಮ್ಮ ಮನಸ್ಸಿನಲ್ಲಿ ಒಂದು ಹೊಸ ಕ್ರಮ, ಒಂದು ಹೊಸ ದೃಷ್ಟಿಕೋನ ಮೂಡುತ್ತದೆ. ಸೂರ್ಯಗ್ರಹದ ಪ್ರಭಾವ ಈ ತಿಂಗಳಲ್ಲಿ ನಿಮ್ಮ ಸಂವಹನ ಶಕ್ತಿಯನ್ನು ಹೆಚ್ಚಿಸುತ್ತದೆ. ನೀವು ಮಾತನಾಡುವ ರೀತಿಯಲ್ಲಿ ಹೆಚ್ಚು ಆತ್ಮವಿಶ್ವಾಸ ಕಾಣಿಸುತ್ತದೆ. ಜನವರಿಯಲ್ಲಿ ನೀವು ಹೇಳಲು ಬಯಸಿದ ಅನೇಕ ಮಾತುಗಳನ್ನು ಹೇಳಲು ಆಗಿರಲಿಲ್ಲ. ಆದರೆ ಫೆಬ್ರವರಿಯಲ್ಲಿ ನೀವು ನಿಮ್ಮ ಅಭಿಪ್ರಾಯವನ್ನು ಸ್ಪಷ್ಟವಾಗಿ ವ್ಯಕ್ತಪಡಿಸಲು ಸಾಧ್ಯವಾಗುತ್ತದೆ. ಇದು ವಿಶೇಷವಾಗಿ ಉದ್ಯೋಗದಲ್ಲಿರುವವರಿಗೆ, ವ್ಯವಹಾರ ನಡೆಸುವವರಿಗೆ ಮತ್ತು ಜನರೊಂದಿಗೆ ಹೆಚ್ಚು ಸಂಪರ್ಕ ಹೊಂದಿರುವವರಿಗೆ ಬಹಳ ಉಪಯುಕ್ತವಾಗುತ್ತದೆ. ಬುಧ ಗ್ರಹ ಮಿಥುನ ರಾಶಿಯ ಅಧಿಪತಿ ಗ್ರಹವಾಗಿರುವುದರಿಂದ ಈ ತಿಂಗಳಲ್ಲಿ ಬುಧನ ಶಕ್ತಿ ಅತ್ಯಂತ ಮಹತ್ವ ಹೊಂದಿದೆ. ಫೆಬ್ರವರಿಯಲ್ಲಿ ಬುಧ ಗ್ರಹ ನಿಮ್ಮ ಬುದ್ಧಿಶಕ್ತಿ, ಕಲಿಕೆ ಸಾಮರ್ಥ್ಯ ಮತ್ತು ಹೊಸ ಯೋಚನೆಗಳನ್ನು ಬೆಳೆಸುವ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಜನವರಿಯಲ್ಲಿ ಕೆಲವರು ಕಲಿಕೆ ಅಥವಾ ಅಧ್ಯಯನದಲ್ಲಿ ಆಸಕ್ತಿ ಕಳೆದುಕೊಂಡಿದ್ದರೆ, ಫೆಬ್ರವರಿಯಲ್ಲಿ ಮತ್ತೆ ಹೊಸ ಉತ್ಸಾಹ ಮೂಡುತ್ತದೆ. ವಿದ್ಯಾರ್ಥಿಗಳಿಗೆ ಈ ತಿಂಗಳು ಬಹಳ ಅನುಕೂಲ. ಹೊಸ ವಿಷಯಗಳನ್ನು ಗ್ರಹಿಸುವ ಸಾಮರ್ಥ್ಯ ಹೆಚ್ಚಾಗುತ್ತದೆ. ಪರೀಕ್ಷೆಗಳಿಗೆ ತಯಾರಿ ಮಾಡುವವರಿಗೆ ಉತ್ತಮ ಫಲಿತಾಂಶದ ಸೂಚನೆಗಳು ಕಾಣಿಸುತ್ತವೆ. ಗುರುಗ್ರಹದ ಪ್ರಭಾವ ಈ ತಿಂಗಳಲ್ಲಿ ನಿಮ್ಮ ಜೀವನಕ್ಕೆ ಮಾರ್ಗದರ್ಶನ ನೀಡುವ ಶಕ್ತಿಯಾಗಿ ಕಾರ್ಯನಿರ್ವಹಿಸುತ್ತದೆ. ಗುರು ಎಂದರೆ ಜ್ಞಾನ ಮತ್ತು ವಿವೇಕದ ಸಂಕೇತ. ಫೆಬ್ರವರಿಯಲ್ಲಿ ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ಹೆಚ್ಚು ಪಕ್ವವಾಗಿರುತ್ತವೆ. ಜನವರಿಯಲ್ಲಿ ಕೆಲವರು ಭಾವನೆಯ ಆಧಾರದಲ್ಲಿ ನಿರ್ಧಾರ ತೆಗೆದುಕೊಂಡಿದ್ದರೆ, ಫೆಬ್ರವರಿಯಲ್ಲಿ ಅನುಭವ ಮತ್ತು ವಿವೇಕದ ಆಧಾರದಲ್ಲಿ ಮುಂದುವರಿಯುತ್ತಾರೆ. ಇದು ವಿಶೇಷವಾಗಿ ಹಣಕಾಸು ಮತ್ತು ವೃತ್ತಿ ಸಂಬಂಧಿತ ವಿಷಯಗಳಲ್ಲಿ ಬಹಳ ಉಪಯುಕ್ತವಾಗುತ್ತದೆ. ಶನಿ ಗ್ರಹ ಈ ತಿಂಗಳಲ್ಲಿ ನಿಮಗೆ ಶಿಸ್ತಿನ ಮಹತ್ವವನ್ನು ಮತ್ತಷ್ಟು ಗಟ್ಟಿಯಾಗಿ ಕಲಿಸುತ್ತದೆ. ಕೆಲವೊಮ್ಮೆ ನಿಮಗೆ ಕೆಲಸದಲ್ಲಿ ತಡವಾಗುವ ಅನುಭವವಾಗಬಹುದು, ಆದರೆ ಅದನ್ನು ನಿರಾಸೆಯಾಗಿ ನೋಡಬಾರದು. ಶನಿ ನಿಮ್ಮಲ್ಲಿ ತಾಳ್ಮೆ ಮತ್ತು ಕ್ರಮವನ್ನು ಬಳಸಲು ಪ್ರಯತ್ನಿಸುತ್ತಾನೆ. ನೀವು ಫೆಬ್ರವರಿಯಲ್ಲಿ ಶ್ರಮಪಟ್ಟು ಮಾಡುವ ಪ್ರತಿಯೊಂದು ಕೆಲಸವೂ ತಕ್ಷಣ ಫಲ ಕೊಡದಿದ್ದರೂ ಅದು ಮುಂದಿನ ತಿಂಗಳಲ್ಲಿ ದೊಡ್ಡ ಸಾಧನೆಗೆ ಕಾರಣವಾಗಬಹುದು. ರಾಹು ಮತ್ತು ಕೇತುಗಳ ಪ್ರಭಾವ ಈ ತಿಂಗಳಲ್ಲಿ ನಿಮ್ಮ ಒಳಗಿನ ಚಿಂತನೆಗಳನ್ನು ಹೆಚ್ಚು ಗಂಭೀರಗೊಳಿಸಬಹುದು. ಕೆಲವೊಮ್ಮೆ ನೀವು ಜೀವನದ ಅರ್ಥ, ನಿಮ್ಮ ಗುರಿ ಮತ್ತು ನಿಮ್ಮ ದಾರಿಯ ಕುರಿತು ಹೆಚ್ಚು ಯೋಚಿಸಬಹುದು. ಇದು ಆತಂಕದ ರೂಪದಲ್ಲೂ ಕಾಣಿಸಬಹುದು. ಆದರೆ ಸರಿಯಾಗಿ ನೋಡಿದರೆ ಇದು ಆತ್ಮಪರಿಶೀಲನೆಯ ಅವಕಾಶವಾಗಿದೆ. ಫೆಬ್ರವರಿಯ ಮೊದಲಾರ್ಧದಲ್ಲಿ ನೀವು ಇನ್ನೂ ಜನವರಿಯ ಪ್ರಭಾವದಿಂದ ಸಂಪೂರ್ಣವಾಗಿ ಹೊರಬಂದಿರಲಿಲ್ಲ ಎಂಬ ಅನುಭವ ಕಾಣಬಹುದು. ಮೊದಲ ಕೆಲವು ದಿನಗಳಲ್ಲಿ ಕೆಲಸದಲ್ಲಿ ನಿಧಾನತೆ, ಮನಸ್ಸಿನಲ್ಲಿ ಚಂಚಲತೆ ಮತ್ತು ನಿರ್ಧಾರಗಳಲ್ಲಿ ಗೊಂದಲ ಕಾಣಿಸಬಹುದು. ಆದರೆ 10 ದಿನಗಳ ನಂತರ ಪರಿಸ್ಥಿತಿ ಬದಲಾಗುತ್ತದೆ. ನಿಮ್ಮ ಮನಸ್ಸು ಹೆಚ್ಚು ಸ್ಥಿರವಾಗುತ್ತದೆ. ನೀವು ಕೈಗೊಂಡ ಕೆಲಸಗಳಲ್ಲಿ ಪ್ರಗತಿ ಕಾಣಲು ಆರಂಭವಾಗುತ್ತದೆ. ಎರಡನೇ ಅರ್ಧದಲ್ಲಿ ಈ ಪ್ರಗತಿ ಇನ್ನಷ್ಟು ಸ್ಪಷ್ಟವಾಗುತ್ತದೆ. ಹೊಸ ಅವಕಾಶಗಳು ನಿಮ್ಮ ಮುಂದೆ ಬರುತ್ತವೆ, ವಿಶೇಷವಾಗಿ ಉದ್ಯೋಗ ಮತ್ತು ವೃತ್ತಿ ಸಂಬಂಧಿತ ಕ್ಷೇತ್ರಗಳಲ್ಲಿ. ಧನ ಮತ್ತು ಹಣಕಾಸು ವಿಷಯದಲ್ಲಿ ಫೆಬ್ರವರಿ ತಿಂಗಳು ಮಿಥುನ ರಾಶಿಯವರಿಗೆ ಮಿಶ್ರ ಫಲಿತಾಂಶ ನೀಡುತ್ತದೆ. ಜನವರಿಯಲ್ಲಿ ಕೆಲವರಿಗೆ ಅನಿರೀಕ್ಷಿತ ಖರ್ಚುಗಳು ಎದುರಾಗಿರಬಹುದು. ಫೆಬ್ರವರಿಯಲ್ಲಿ ಆದಾಯದ ಮೂಲಗಳು ಸ್ಥಿರವಾಗುವ ಸಾಧ್ಯತೆಯಿದೆ. ಕೆಲವರಿಗೆ ಹೊಸ ಆದಾಯದ ಅವಕಾಶಗಳು ಕಾಣಿಸಬಹುದು, ವಿಶೇಷವಾಗಿ ತಮ್ಮ ಕೌಶಲವನ್ನು ಬಳಸಿಕೊಂಡು ಕೆಲಸ ಮಾಡುವವರಿಗೆ. ಆದರೆ ಈ ತಿಂಗಳಲ್ಲೂ ಖರ್ಚುಗಳ ಮೇಲೆ ಗಮನವಿರಬೇಕು. ವಿಶೇಷವಾಗಿ ತಿಂಗಳ ಮಧ್ಯಭಾಗದಲ್ಲಿ ಅತಿಯಾದ ಖರ್ಚು ಮಾಡುವ ಪ್ರವೃತ್ತಿ ಹೆಚ್ಚಾಗಬಹುದು. ಸಾಲ ನೀಡುವ ವಿಷಯದಲ್ಲಿ ಎಚ್ಚರಿಕೆ ಅಗತ್ಯ. ಬಾಕಿ ಹಣ ವಾಪಸ್ ಪಡೆಯುವ ವಿಷಯದಲ್ಲಿ ತಿಂಗಳ ಅಂತ್ಯದ ಹೊತ್ತಿಗೆ ಉತ್ತಮ ಸೂಚನೆಗಳು ಕಾಣಿಸುತ್ತವೆ. ಉದ್ಯೋಗ ಮತ್ತು ವೃತ್ತಿ ಕ್ಷೇತ್ರದಲ್ಲಿ ಫೆಬ್ರವರಿ ತಿಂಗಳು ಮಿಥುನ ರಾಶಿಯವರಿಗೆ ಮಹತ್ವದ ಬದಲಾವಣೆಗಳನ್ನು ತರುವ ಸಾಧ್ಯತೆಯಿದೆ. ಜನವರಿಯಲ್ಲಿ ಕೆಲಸದಲ್ಲಿ ಸ್ಥಗಿತ ಅನುಭವಿಸಿದವರು ಫೆಬ್ರವರಿಯಲ್ಲಿ ಮತ್ತೆ ಚಲನೆ ಕಾಣಬಹುದು. ಹೊಸ ಯೋಜನೆಗಳು, ಹೊಸ ಜವಾಬ್ದಾರಿಗಳು ಮತ್ತು ಹೊಸ ಅವಕಾಶಗಳು ಕಾಣಿಸಿಕೊಳ್ಳಬಹುದು.
ಕೆಲವರಿಗೆ ಕೆಲಸದ ಸ್ಥಳದಲ್ಲಿ ಬದಲಾವಣೆ ಸಂಭವಿಸಬಹುದು. ಇದು ಆರಂಭದಲ್ಲಿ ಸ್ವಲ್ಪ ಅಸೌಕರ್ಯ ತಂದರೂ ಮುಂದಿನ ದಿನಗಳಲ್ಲಿ ಲಾಭದಾಯಕವಾಗುತ್ತದೆ. ಉದ್ಯೋಗ ಹುಡುಕುತ್ತಿರುವವರಿಗೆ ಫೆಬ್ರವರಿಯ 2ನೇ ಅರ್ಧದಲ್ಲಿ ಸಂದರ್ಶನ ಅವಕಾಶಗಳು ಹೆಚ್ಚಾಗಬಹುದು. ಆದರೆ ಈ ಸಮಯದಲ್ಲಿ ಕೆಲಸದ ಒತ್ತಡವೂ ಹೆಚ್ಚಾಗಬಹುದು. ಹೀಗಾಗಿ ಸಮಯ ನಿರ್ವಹಣೆ ಬಹಳ ಮುಖ್ಯ. ವ್ಯಾಪಾರ ಮತ್ತು ಹೂಡಿಕೆ ವಿಷಯದಲ್ಲಿ ಫೆಬ್ರವರಿ ತಿಂಗಳು ಮಿಥುನ ರಾಶಿಯವರಿಗೆ ಯೋಚಿಸಿ ನಿರ್ಧಾರ ತೆಗೆದುಕೊಳ್ಳುವ ಸಮಯ. ಜನವರಿಯಲ್ಲಿ ಕೆಲವರು ಆತುರದಲ್ಲಿ ತೆಗೆದುಕೊಂಡ ನಿರ್ಧಾರಗಳಿಂದ ಪಾಠ ಕಲಿತಿರಬಹುದು. ಫೆಬ್ರವರಿಯಲ್ಲಿ ನೀವು ಹೆಚ್ಚು ವಿವೇಕಪೂರ್ಣವಾಗಿ ಮುಂದುವರಿಯುತ್ತೀರಿ. ಹೊಸ ಗ್ರಾಹಕರು, ಹೊಸ ಒಪ್ಪಂದಗಳು ಮತ್ತು ಹೊಸ ಸಂಪರ್ಕಗಳು ಮೂಡಿಬರುವ ಸಾಧ್ಯತೆಯಿದೆ. ಆದರೆ ದೊಡ್ಡ ಹೂಡಿಕೆ ಮಾಡುವ ಮುನ್ನ ಸಂಪೂರ್ಣ ಮಾಹಿತಿ ಸಂಗ್ರಹಿಸುವುದು ಅಗತ್ಯ. ತಪ್ಪು ಮಾಹಿತಿ ಅಥವಾ ತಪ್ಪು ಸಲಹೆಯಿಂದ ದೂರವಿರುವುದು ಮುಖ್ಯ. ಈ ತಿಂಗಳಲ್ಲಿ ಮಾತಿನ ಮೂಲಕ ವ್ಯವಹಾರ ಮಾಡುವವರು ಹೆಚ್ಚು ಸ್ಪಷ್ಟವಾಗಿ ಸಂವಹನ ನಡೆಸಬೇಕು. ವಿವಾಹ ಮತ್ತು ಪ್ರೇಮ ಜೀವನದಲ್ಲಿ ಫೆಬ್ರವರಿ ತಿಂಗಳು ಮಿಥುನ ರಾಶಿಯವರಿಗೆ ಭಾವನಾತ್ಮಕವಾಗಿ ಮಹತ್ವದ ಕಾಲ. ಜನವರಿಯಲ್ಲಿ ಕೆಲವರಿಗೆ ಸಂಗಾತಿಯೊಂದಿಗೆ ಸಂವಹನದಲ್ಲಿ ಸಮಸ್ಯೆ ಉಂಟಾಗಿರಬಹುದು. ಫೆಬ್ರವರಿಯಲ್ಲಿ ಈ ಸ್ಥಿತಿ ನಿಧಾನವಾಗಿ ಸುಧಾರಿಸುತ್ತದೆ. ನೀವು ನಿಮ್ಮ ಭಾವನೆಗಳನ್ನು ಹೆಚ್ಚು ಸ್ಪಷ್ಟವಾಗಿ ವ್ಯಕ್ತಪಡಿಸಲು ಸಾಧ್ಯವಾಗುತ್ತದೆ. ಪ್ರೇಮ ಸಂಬಂಧದಲ್ಲಿರುವವರಿಗೆ ಇದು ಸಂಬಂಧವನ್ನ ಗಟ್ಟಿಗೊಳಿಸುವ ಸಮಯ. ಆದರೆ ಈ ತಿಂಗಳಲ್ಲಿ ಅತಿಯಾದ ಅನುಮಾನ ಅಥವಾ ಅತಿಯಾದ ನಿರೀಕ್ಷೆ ಸಂಬಂಧಕ್ಕೆ ತೊಂದರೆ ತರಬಹುದು. ಹೀಗಾಗಿ ಪರಸ್ಪರ ನಂಬಿಕೆ ಮತ್ತು ಸಹನೆ ಅತ್ಯಂತ ಅಗತ್ಯ. ವಿವಾಹಕ್ಕೆ ಯೋಜಿಸುತ್ತಿರುವವರಿಗೆ ತಿಂಗಳ ಅಂತ್ಯದ ಹೊತ್ತಿಗೆ ಉತ್ತಮ ಸೂಚನೆಗಳು ಕಾಣಿಸಬಹುದು. ಕುಟುಂಬ ಮತ್ತು ಗೃಹ ಜೀವನದಲ್ಲಿ ಫೆಬ್ರವರಿ ತಿಂಗಳು ಮಿಥುನ ರಾಶಿಯವರಿಗೆ ಸಮಾಧಾನವನ್ನ ತರುವ ಕಾಲ. ಜನವರಿಯಲ್ಲಿ ಮನೆಯೊಳಗಿನ ಸಣ್ಣ ವಿಚಾರಗಳು ದೊಡ್ಡದಾಗಿ ತೋರಿಸಿಕೊಂಡಿದ್ರೆ ಫೆಬ್ರವರಿಯಲ್ಲಿ ಅವು ನಿಧಾನವಾಗಿ ಶಮನವಾಗುತ್ತವೆ. ಕುಟುಂಬ ಸದಸ್ಯರೊಂದಿಗೆ ಹೆಚ್ಚು ಸಮಯ ಕಳೆಯುವ ಅವಕಾಶ ಸಿಗಬಹುದು. ಹಿರಿಯರ ಸಲಹೆ ಬಹಳ ಉಪಯುಕ್ತವಾಗುತ್ತದೆ. ಮಕ್ಕಳ ವಿಷಯದಲ್ಲಿ ಸಂತೋಷದ ಸುದ್ದಿ ಕೇಳುವ ಸಾಧ್ಯತೆಯಿದೆ. ಆದರೆ ತಿಂಗಳ ಆರಂಭದಲ್ಲಿ ಕೆಲವು ದಿನಗಳಲ್ಲಿ ಹಳೆಯ ವಿಚಾರಗಳು ಮತ್ತೆ ಚರ್ಚೆಗೆ ಬರಬಹುದು. ಆ ಸಮಯದಲ್ಲಿ ಶಾಂತವಾಗಿ ವರ್ತಿಸುವುದು ಒಳಿತು. ಮಹಿಳೆಯರಿಗಾಗಿ ಫೆಬ್ರವರಿ ತಿಂಗಳು ವಿಶಿಷ್ಟ ಶಕ್ತಿಯನ್ನ ಹೊಂದಿದೆ. ಗೃಹಿಣಿಯರಿಗೆ ತಮ್ಮ ಮನೆಯೊಳಗಿನ ಪಾತ್ರಕ್ಕೆ ಹೆಚ್ಚು ಗೌರವ ಸಿಗುತ್ತದೆ. ಕೆಲವರಿಗೆ ಹೊಸ ಹವ್ಯಾಸಗಳನ್ನ ಆರಂಭಿಸುವ ಅವಕಾಶ ಸಿಗಬಹುದು. ಉದ್ಯೋಗದಲ್ಲಿರುವ ಮಹಿಳೆಯರಿಗೆ ಫೆಬ್ರವರಿ ತಿಂಗಳು ತಮ್ಮ ಸಾಮರ್ಥ್ಯವನ್ನ ತೋರಿಸಲು ಉತ್ತಮ ಅವಕಾಶ ನೀಡುತ್ತದೆ. ಆದರೆ ಕೆಲಸ ಮತ್ತು ಮನೆಯ ನಡುವಿನ ಸಮತೋಲನ ಕಾಯ್ದುಕೊಳ್ಳುವುದು ಮುಖ್ಯ. ಮಾನಸಿಕ ಒತ್ತಡವನ್ನ ಕಡಿಮೆ ಮಾಡಲು ಸ್ವಲ್ಪ ಸಮಯವನ್ನ ಸ್ವಂತಿಕೆಗಾಗಿ ಮೀಸಲಿಡುವುದು ಅಗತ್ಯ. ಧ್ಯಾನ, ಪ್ರಾರ್ಥನೆ ಅಥವಾ ಶಾಂತ ಸಮಯ ಕಳೆಯುವುದು ಮನಸ್ಸಿಗೆ ಶಾಂತಿ ನೀಡುತ್ತದೆ. ಆರೋಗ್ಯದ ದೃಷ್ಟಿಯಿಂದ ಫೆಬ್ರವರಿ ತಿಂಗಳು ಸಾಮಾನ್ಯವಾಗಿ ಸ್ಥಿರವಾಗಿದ್ದರೂ ಕೆಲವು ಎಚ್ಚರಿಕೆಗಳು ಅಗತ್ಯ. ಮೊದಲ ವಾರದಲ್ಲಿ ನಿದ್ರಾ ಸಮಸ್ಯೆ ಅಥವಾ ತಲೆನೋವು ಕಾಣಿಸಬಹುದು. 2ನೇ ವಾರದಲ್ಲಿ ಆಹಾರದಲ್ಲಿ ನಿಯಮ ಪಾಲಿಸುವುದು ಮುಖ್ಯ. 3ನೇ ವಾರದಲ್ಲಿ ಶಕ್ತಿಮಟ್ಟ ಉತ್ತಮವಾಗುತ್ತದೆ. 4ನೇ ವಾರದಲ್ಲಿ ದಣಿವು ಕಾಣಿಸಬಹುದು, ವಿಶೇಷವಾಗಿ ಹೆಚ್ಚು ಕೆಲಸ ಮಾಡಿದರೆ. ಹೀಗಾಗಿ ಸಮತೋಲನ ಆಹಾರ, ಸಮರ್ಪಕ ವಿಶ್ರಾಂತಿ ಮತ್ತು ಸ್ವಲ್ಪ ವ್ಯಾಯಾಮ ಬಹಳ ಉಪಯುಕ್ತ. ವಿದೇಶ ಯೋಗ ಮತ್ತು ಪ್ರಯಾಣದ ದೃಷ್ಟಿಯಿಂದ ಫೆಬ್ರವರಿ ತಿಂಗಳು ನಿಧಾನವಾದ ಚಲನೆ ಸೂಚಿಸುತ್ತದೆ. ಕೆಲವರಿಗೆ ವಿದೇಶ ಸಂಬಂಧಿತ ಯೋಜನೆಗಳಲ್ಲಿ ತಡ ಕಾಣಿಸಬಹುದು. ಆದರೆ ಈ ತಡವು ಮುಂದೆ ಉತ್ತಮ ಫಲಿತಾಂಶಕ್ಕೆ ಕಾರಣವಾಗಬಹುದು. ಸ್ಥಳೀಯ ಪ್ರಯಾಣಗಳು ಮನಸ್ಸಿಗೆ ಶಾಂತಿ ನೀಡುವ ಸಾಧ್ಯತೆ ಇದೆ. ಫೆಬ್ರವರಿಯಲ್ಲಿ ಕೆಲವು ದಿನಗಳು ನಿರ್ಧಾರ ತೆಗೆದುಕೊಳ್ಳಲು ಸೂಕ್ತ. ತಿಂಗಳ ಮಧ್ಯಭಾಗದಲ್ಲಿ ಹೊಸ ಯೋಜನೆಗಳನ್ನು ಆರಂಭಿಸಲು ಉತ್ತಮ ಸಮಯ. ಅಂತ್ಯದ ದಿನಗಳಲ್ಲಿ ಹಳೆಯ ವಿಚಾರಗಳನ್ನು ಪರಿಹರಿಸಲು ಅನುಕೂಲ. ಈ ತಿಂಗಳಲ್ಲಿ ನಿಮ್ಮ ಅಂತರಾತ್ಮದ ಮಾತಿಗೆ ಹೆಚ್ಚು ಗಮನ ನೀಡುವುದು ಮುಖ್ಯ. ಫೆಬ್ರವರಿಗೆ ಹೊಂದುವ ಗ್ರಹಾಧಾರಿತ ಪರಿಹಾರಗಳು ಮಿಥುನ ರಾಶಿಯವರಿಗೆ ಉಪಯುಕ್ತವಾಗುತ್ತವೆ. ಪ್ರತಿದಿನ ಪ್ರಾತಃಕಾಲದಲ್ಲಿ ಸೂರ್ಯನಿಗೆ ನೀರು ಅರ್ಪಿಸುವುದು ಆತ್ಮವಿಶ್ವಾಸ ಹೆಚ್ಚಿಸುತ್ತದೆ. ಬುಧವಾರದಂದು ಹಸಿರು ಬಣ್ಣದ ವಸ್ತ್ರ ಧರಿಸುವುದು ಮತ್ತು ಸಸ್ಯಗಳಿಗೆ ನೀರು ಹಾಕುವುದು ಬುಧಗ್ರಹದ ಶಕ್ತಿಯನ್ನ ಸಮತೋಲನಗೊಳಿಸುತ್ತದೆ. ಗುರುವಾರದಂದು ದಾನ ಕಾರ್ಯ ಮಾಡುವುದು ಗುರುಗ್ರಹದ ಅನುಗ್ರಹ ಪಡೆಯಲು ಸಹಕಾರಿ. ಶನಿವಾರದಂದು ಹಿರಿಯರಿಗೆ ಸಹಾಯ ಮಾಡುವುದು ಶನಿಗ್ರಹದ ಅನುಗ್ರಹಕ್ಕೆ ಕಾರಣವಾಗುತ್ತದೆ. ಈ ಪರಿಹಾರಗಳ ಉದ್ದೇಶ ಭಯ ಹುಟ್ಟಿಸುವುದಲ್ಲ, ಬದಲಾಗಿ ಮನಸ್ಸಿನಲ್ಲಿ ಶಾಂತಿ ಮತ್ತು ಆತ್ಮವಿಶ್ವಾಸ ಬೆಳೆಸುವುದು. ಫೆಬ್ರವರಿ ತಿಂಗಳ ಅಂತ್ಯದ ಹೊತ್ತಿಗೆ ಮಿಥುನ ರಾಶಿಯವರು ತಮ್ಮ ಜೀವನದಲ್ಲಿ ಒಂದು ಹೊಸ ಸ್ಪಷ್ಟತೆಯನ್ನ ಅನುಭವಿಸುತ್ತಾರೆ. ಜನವರಿಯಲ್ಲಿದ್ದ ಗೊಂದಲ ನಿಧಾನವಾಗಿ ಕಡಿಮೆಯಾಗುತ್ತದೆ.
ನೀವು ಹೆಚ್ಚು ದೃಢ, ಹೆಚ್ಚು ಸಮತೋಲನಯುತ ಮತ್ತು ಹೆಚ್ಚು ಆತ್ಮವಿಶ್ವಾಸದಿಂದ ಮುಂದುವರಿಯುವ ಸ್ಥಿತಿಗೆ ಬರುತ್ತೀರಿ. ಈ ತಿಂಗಳು ನಿಮ್ಮ ಜೀವನದಲ್ಲಿ ಹೊಸ ದಿಕ್ಕನ್ನ ಸೂಚಿಸುವ ಮಧ್ಯಂತರ ಹಂತವಾಗಬಹುದು. ನಿಮ್ಮ ಸಾಮರ್ಥ್ಯವನ್ನ ನಂಬಿ ನಿಮ್ಮ ದಾರಿಯನ್ನ ಧೈರ್ಯವಾಗಿ ಮುಂದುವರಿಯಿರಿ. ವೈದಿಕ ಶಾಸ್ತ್ರ ಚಾನೆಲ್ ನಿಮ್ಮ ಜೀವನದಲ್ಲಿ ಸದಾ ಸಕಾರಾತ್ಮಕ ಶಕ್ತಿ ತುಂಬಲಿ ಎಂಬ ಹಾರೈಕೆಯೊಂದಿಗೆ ಈ ಫೆಬ್ರವರಿ ತಿಂಗಳ ಭವಿಷ್ಯ ಫಲವನ್ನ ಸಮರ್ಪಿಸುತ್ತೇವೆ. ಧನ್ಯವಾದಗಳು.